ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇದು ವೆಡ್ನೆಸ್ಡೇ ಬ್ಲಾಗ್. ವೆಡ್ನೆಸ್ಡೇ ಸಿಕ್ಕಾಪಟ್ಟೆ ಮೋಡ ಮಳೆ ಬರೋ ತರ ಆಗಿದೆ. ಇಲ್ಲಿ ಬಾಳೆ ಮರನ ಕಡಿತಾ ಇದ್ವಿ, ಯಾಕಂದ್ರೆ ಮಂಗ ಬಾಳೆ ಕೊನೆನ ಎಲ್ಲ ತಿಂದಾಕ್ಬಿಟ್ಟಿದೆ. ಈ ಹೂ ಮಾತ್ರ ಇದೆ, ಈ ಹೂನ ತಗೊಂಡು ಪಲ್ಯ ಮಾಡುವ ಅಂತ ಹೇಳಿದೆ ಅಮ್ಮನ ಹತ್ರ. ಅಮ್ಮ ಕಡಿತಾ ಇದ್ರು, ಹಾಗೆ ಹೂ ಕೂಡ ಸಿಕ್ತು, ಅದನ್ನ ಪಲ್ಯ ಮಾಡ್ಬೇಕು. ಕೆಲವರಿಗೆ ಇದು ಗೊತ್ತಿರಲ್ಲ, ಹಾಗೆ ಬಿಡ್ತೀರಾ, ಆದ್ರೆ ಪಲ್ಯ ಮಾಡಿ ತಿಂದ್ರೆ ಹೆಲ್ತಿಗೂ ಒಳ್ಳೇದು, ಹಾಗೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಗಿಡಗಳನ್ನೆಲ್ಲ ಹೊರಗಡೆ ಇಟ್ಟಿದೆ ಆಯ್ತಾ. ಅದ್ರಲ್ಲಿ ನೋಡ್ಬೋದು, ಇಲ್ಲಿ ನೆಟ್ಟಿರೋ ಗಿಡಗಳನ್ನೇ ಇಲ್ಲ. ಇವಾಗ ಸಂಜೆಲ್ಲ ಹಂದಿಗಳ ಕಾಟ, ಕಾಡಂದಿ ಅದ್ ಬಂದು ಎಲ್ಲ ಕಿತ್ತು ತಿಂದಾಕ್ಬಿಟ್ಟಿದೆ. ಇದೊಂದು ಹೊಸ ಗಿಡ ಆಯ್ತಾ, ಅದನ್ನೆಲ್ಲ ತಿಂದಾಕ್ಬಿಟ್ಟಿದೆ. ಇನ್ನು ಚಿಕ್ಕದಾಗಿತ್ತು, ಅದೇ ಫುಲ್ ಎಲ್ಲ ಏನು ಇಲ್ಲ. ಈ ಪಾಟಲ್ಲಂತೂ ಏನು ಗಿಡನೇ ಇಲ್ಲ, ಇವೆಲ್ಲನೂ ಕಿತ್ತು ತಿಂದಾಕಿದೆ. ಇಲ್ಲಿ ನೋಡಿ, ಇಲ್ಲಿ ಹೇಗ್ ತಿಂದಾಕ್ಬಿಟ್ಟಿದೆ ಅಂತ. ಇನ್ನು ನಾವು ಇದು ಬಾಳೆ ಮರ ಕಡ್ದು ಹಾಕಿದ್ವಲ್ಲ, ಅದನ್ನು ಕೂಡ ಎಲ್ಲ ತಿಂದಾಕ್ಬಿಟ್ಟಿತ್ತು. ಗಿಡನೆಲ್ಲ ಮುರಿದು ಹಾಕಿದೆ, ಅದನ್ನ ನಾನು ಬೇರೆ ಪಾಟಿ ಕೂಡ ನೆಟ್ಟೆ. ಆಮೇಲೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಚೆನ್ನಾಗಿದ್ದೀರಾ? ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಬೆಳಗ್ಗೆನೆ ತಿಂಡಿ ಎಲ್ಲ ತಿಂದಾಯಿತು, ಇನ್ನು ಕೆಲಸ ಮಾಡಬೇಕು. ಅಮ್ಮ ಅಪ್ಪ ಹೊರಗಡೆ ಹೋಗಿದ್ದಾರೆ, ಹೋದ್ರೊಳಗಡೆ ಕೆಲಸ ಎಲ್ಲ ಮಾಡಬೇಕು. ಅದಕ್ಕೋಸ್ಕರ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ. ಬ್ಲಾಗ್ ಮಾಡುವ ತುಂಬ ದಿನ ಆಯಿತು, ನಾನು ಬ್ಲಾಗ್ ಮಾಡಿಲ್ಲ. ನಿನ್ನೆಲ್ಲ ಸ್ವಲ್ಪ ಗಂಟ್ಲು ನೋವೆಲ್ಲ ಇದ್ದಿತ್ತು, ಮಳೆ ಬೇರೆ ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರ ಕೋಲ್ಡಾಗಿ ಗಂಟ್ಲು ನೋವೆಲ್ಲ ಇತ್ತು. ಅದಕ್ಕೋಸ್ಕರ ಏನು ಮಾಡಲಿಕ್ಕೆ ಹೋಗಲಿಲ್ಲ ಬ್ಲಾಗೆಲ್ಲ. ಇವಾಗ ಸ್ವಲ್ಪ ಓಕೆ, ಬ್ಲಾಗ್ ಮಾಡುವಂತ ಇವಾಗ ಬ್ಲಾಗ್ ಮಾಡ್ತಿದ್ದೆ. ನೋಡಿ ಬ್ಲಾಗ್ ಹೇಗೆ ಹೋಗುತ್ತೆ. ಫ್ರೆಂಡ್ಸ್, ಇವಾಗ ರೈಸಿಗೆ ಇಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕೆ ಹಾಕಿ ರೈಸಿಗೆ ಇಟ್ಟು ಬಂದೆ. ರೈಸ್ ಮಾಡಿದರೆ ಸಾಕು ಅಂತ ಹೇಳಿದ್ರಮ್ಮ, ಅದಕ್ಕೆ ರೈಸ್ ಮಾಡಲಿಕ್ಕೆ ಇಟ್ಟು ಬಂದೆ. ಮತ್ತೊಂದು ಕೆಲಸ ಹೇಳಿದ್ವಿ ಅಂದರೆ, ಇದು ನೋಡ್ಬೋದು, ಇದು ನೀರಿಂದ ಎಷ್ಟು ದೊಡ್ಡದು 2 ಲೀಟರ್ ಬಾಟ್ಲಿ ಇದೆಯಲ್ಲ, ಇದರಷ್ಟು ಈ ಬಾಟ್ಲಿಯಷ್ಟು ನಾನೀಗ ಲೆಮನ್ ಜ್ಯೂಸ್ ಮಾಡಬೇಕಂತೆ, ಮಾಡಿ ಇಡು ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲಿ ಇವಾಗ ಅಷ್ಟು ಮಾಡಲಿಕ್ಕೆ ಆಗುತ್ತೋ ಏನೋ ಗೊತ್ತಿಲ್ಲ. 3 ಲೆಮನ್ ತೊಗೊಂಡಿಗೆ ಇದಕ್ಕೆ ಆಗುವಷ್ಟು ಮಾಡುವಂತ ಅಂದ್ಕೊಂಡು ಇವಾಗ ಬಂದೆ. ಮಾಡಿ ಇಡು ಅಂತ ಹೇಳಿದರು, ಮಾಡುವ. ನೋಡ್ಬೋದು 3 ಲೆಮನ್ ಇದೆ, ಸುಮ್ಮನೆ ಹಾಳಾಗುತ್ತಲ್ಲ, ಅದಕ್ಕೋಸ್ಕರ ಮಾಡೋ. ಇದು ಆಲ್ರೆಡಿ ಒಂದು ಹೋಗಿದೆ, ಬೇರೆ ಇದೆ, ಅದನ್ನ ತೊಗೊಂಡು ಇವಾಗ ಮಾಡಿದೆ. ಇದು ಸ್ವಲ್ಪ ಹಾಳಾಗಿದೆ. ಅಬ್ಬಾ, ಇಷ್ಟು ಜ್ಯೂಸ್ ಆಗಿದೆ. ಇದಕ್ಕೆ ಶುಗರ್ ಹಾಕಿ ಈಗ ಮಿಕ್ಸ್ ಮಾಡಬೇಕು. ಹುಳಿ ಲೆಮನ್ ಸಾಕಾಗುತ್ತೆ ಇಲ್ವ ನೋಡಿ ಮತ್ತೆ ಹಾಕ್ಕೊಳ್ತೇನೆ ನಾನು. ನೋಡ್ಬೋದು ಇಷ್ಟು ದೊಡ್ಡ
ಪಾತ್ರೆಯಲ್ಲಿ ಫುಲ್ಲಾಗಿದೆ. ಫಂಕ್ಷನಿಗೆ ಮಾಡೋ ಥರ ಅನಿಸ್ತಿದೆ ನನಗೆ. ನಾನು ಶುಗರ್ ಹಾಕ್ಬೇಕು ಅದಕ್ಕೆ. ಹೇಗಾಗುತ್ತೋ ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮ್ ಮಾಡಿಕೊಟ್ಟಿದ್ದೆ, ಅದು ಇಷ್ಟ ಆಗಿದೆ ಅಂತೆ. ಅದಕ್ಕೋಸ್ಕರ ಅಮ್ಮಪ್ಪನ ಡಿಮ್ಯಾಂಡ್ ಲೆಮನ್ ಜ್ಯೂಸ್ ಮಾಡಿ. ಶುಗರ್ ಆ್ಯಡ್ ಮಾಡ್ತಿದ್ದೆ. ಇವಾಗ ಇದನ್ನು ಮಿಕ್ಸ್ ಮಾಡಬೇಕು. ಚೆಲ್ಲಿ ಹೋಗುತ್ತೋ ಏನೋ ಗೊತ್ತಿಲ್ಲ. ಚೆಲ್ಲಿ ಹೋಗುತ್ತಂತಲೇ ನಾ ಕೆಳಗಡೆ ಒಂದು ಪೇಪರ್ ಹಾಕಿದ್ದೆ. ಆಮೇಲೆ ಗಲೀಜಾಗಿ ಮತ್ತು ಬೈಸ್ಕೊಳ್ಳೋದು ಬೇಡ ಐಡಿಯಾ. ಚಲೋ ಫ್ರೆಂಚ್ ಜ್ಯೂಸ್ ಆಯಿತು. ಇವಾಗ ಇದೇ ಬಾಟಲಿಗೆ ತುಂಬಿಸಿ ಇಡೋದು. ಅವರು ಮತ್ತೆ ಕುಡಿಲಿ ಅಂತ. ಇವಾಗ ಬದನೆಕಾಯಿ ಚಟ್ನಿ ಮಾಡಲಿಕ್ಕೆ ಬದನೆಕಾಯಿನ ತಂದಿದ್ರು ಅಮ್ಮ. ಅದನ್ನ ಇಲ್ಲಿ ಸುಡ್ತಾ ಇದ್ದೆ. ಅದಾದಮೇಲೆ ನಾನು ಜ್ಯೂಸ್ ಮಾಡಿಟ್ಟದೆಲ್ಲ ಕೊಡ್ತರು ಅವರು. ವಿಡಿಯೋ ಮಾಡಲಿಕ್ಕೆ ಮರ್ತಾಯಿತ್ತು ನನಗೆ. ಇವಾಗ ಬದನೆಕಾಯಿ ಚಟ್ನಿ, ಒಣ ಮೀನು ಊಟಕ್ಕೆ. ಮಧ್ಯಾಹ್ನ ಊಟ ಮಾಡಿ ಹಾಗೆ ಮಲ್ಕೊಬಿಟ್ಟೆ. ಜೋರು ನಿದ್ರೆ ಬಂದಿತ್ತು. ನೋಡಿದರೆ ಸಿಕ್ಕಾಪಟ್ಟೆ ಮಳೆ. ಮಧ್ಯಾಹ್ನನೇ ಮಳೆ ಸ್ಟಾರ್ಟ್ ಆಯಿತು ನೋಡ್ಬೋದು. ಅದಾದಮೇಲೆ ಗುಡುಗಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಹಾಗೆ ಮತ್ತೆ ಇದ್ದೆ. ಹೊರಗಡೆ ಮಳೆ ಬರ್ತಾ ಇತ್ತು. ಹಾಗೆ ಅಮ್ಮ ಇಲ್ಲಿ ಒಳಗಡೆ ಟೀ ಮಾಡ್ತಾ ಇದ್ರು. ಹಾಗೆ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.